ಇವತ್ತು ಚರ್ಚೆ ಮಾಡ್ತೀವಿ. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವ್ರಿ. ರಿಂಗ್ ರೋಡ್ ಬಗ್ಗೆ ನಿಮ್ಮ ಹೆಚ್ಚು ಬೆನಿಫಿಟ್ ತೊಗೊಂಡ್ರೆ ನೀವು ರಾಯಚೂರು ಅವರು ನ್ಯಾಷನಲ್ ಹೈವೇದಿಂದ ಹೈಯೆಸ್ಟು ಎಲ್ಲ ಕಡೆ ಕನೆಕ್ಟ್ ಆಗ್ತದೆ ನಿಮ್ಮದು. ಈಗ ಅದೇ ರಿಂಗ್ ರೋಡೇ ಈಗ ನಿಮ್ಮ ಅದನ್ನೇ ಮಾಡ್ತಿದ್ದಾರೋ. ಈಗ 2-3 ಕಡೆ ಈಗ ಪ್ರಪೋಸಲ್ ಇದೆ, ಒಂದು ಕಡೆ ಆಲ್ಮೋಸ್ಟ್ ಮಾಡಿದ್ದಾರೆ. ಇನ್ನೂ ಇವತ್ತು ಚರ್ಚೆ ಮಾಡ್ತೀವಿ ಇವತ್ತು ಮೀಟಿಂಗ್ನಲ್ಲಿ. ನನ್ನ ಲೆಕ್ಕಲೆ ಹೆಚ್ಚು ಬೆನಿಫಿಟ್ ಆಗಿದೆ ರಾಯಚೂರಿಗೆ. ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ 2 ರಿಂಗ್ ರೋಡ್ ಆಗ್ತಾ ಇದೆ, ನಮ್ಮ ಜಿಲ್ಲೆಗೆ ಒಂದು ರಿಂಗ್ ರೋಡ್ ಇಲ್ಲ ಸರ್. ಇದೇ ರಿಂಗ್ ರೋಡ್ ಅಂದರೆ ಈಗ ಯೂನಿವರ್ಸಿಟಿಯಿಂದ ಲೆಫ್ಟ್ ಸೈಡ್ ಇದು ಹೈದರಾಬಾದ್ ರೋಡ್ ಕನೆಕ್ಟ್ ಆಗಿದ್ದು ಅದೇ ಒಂದು ಪಾರ್ಟ್ ಆಗಿದೆ 3ರಲ್ಲಿ. ಇನ್ನೂ ಒಂದು ಶಕ್ತಿನಗರಿಂದ ಈ ಕಡೆ ಮಂತ್ರಾಲ್ ರೋಡ್ ಕನೆಕ್ಟ್ ಆಗಬೇಕು. ಬೆಳಗಾವಿನಿಂದ ಏನು ಮಂತ್ರಾಲ್ ರೋಡ್ ಕನೆಕ್ಟ್ ಆದರೆ ನಿಮ್ಮದು ಟೋಟಲಿ ರಿಂಗ್ ರೋಡು. ಈಗಾಗಲೇ ಇದು ಪ್ರಪೋಸಲ್ ನಡೀತಾ ಇದೆ. ಶಾರ್ಟ್ಲಿ ಇದನ್ನು ಚರ್ಚೆ ಮಾಡಿ ನಮಗೂ ಮಾಡಬೇಕಾಗಿದೆ. ಇಲ್ಲ, ಅದನ್ನು ಡೀಟೇಲ್ ಆಗಿ ನನಗೆ ಗೊತ್ತಿಲ್ಲ. ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಜಿಲ್ಲಾ ಮಟ್ಟದ ಸಭೆ ಮಾಡ್ತಾ ಇದ್ವಿ. ಶಾಸಕರು ಸಂಸದರು ಭಾಗವಹಿಸ್ತಾರೆ. ಸೊ ಏನೋ ಅವರು ಡಿಮಾಂಡ್ಸ್ ಏನಿದೆ ನೋಡೋಣ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಈಗ 2 ವರ್ಷದಲ್ಲಿ ಏನು ಮಾಡಿದ್ದೀವಿ, ಏನೇನಾಗಿದೆ, ಇನ್ನು 3 ವರ್ಷದಲ್ಲಿ ಏನಾಗಬೇಕಂತ ಚರ್ಚೆ ಮಾಡ್ತೀವಿ. ಅದರ ಅನುಗುಣವಾಗಿ ಮುಂದಿನ 3 ವರ್ಷಕ್ಕೊಂದು ರೋಡ್ ಮ್ಯಾಪ್ ತಯಾರು ಮಾಡ್ತಾರೆ. 3 ವರ್ಷಕ್ಕೆ ಏನು ಬೇಕು, ಈಗ ಏನೇನು ಅಚೀವ್ಮೆಂಟ್ ಮಾಡಿದ್ದೀವಿ. ಸೊ ಮತ್ತು ಅವ್ರ ಸಲಹೆ ಸೂಚನೆ ಏನು ಬರ್ತೈತೆ ಅದ್ರ ಮೇಲೆ ಮುಂದಿನ ಕಾರ್ಯಕ್ರಮ ಹಾಕ್ತೇವೆ. ಕರ್ನಾಟಕದಲ್ಲಿ ಭೇಟಿಯಾಗಿರ್ಬೋದು, ಈಗ ಭೇಟಿಯಾಗಿದ್ದಾರೆ. ಸೊ ಅದು ಮಾಡೋದು ಬಿಡೋದು ವರಿಷ್ಠರಿಗೆ ಸಂಬಂಧಪಟ್ಟ ವಿಚಾರ. ಎರಡೂ ಗೊತ್ತಿಲ್ಲ. ನಾವು ಹತ್ರ ಪಾರ್ಟ್ ಅಷ್ಟೇ, ಮಂತ್ರಿಗಳು ನಾವೇನು ಈಗ ನಾವ್ಯಾರು ತೆಗೆದು ನಾವ್ಯಾರಿಗೆ ಹಾಕೋದಿರ್ತೀವಿ. ನಾವು ಉಳಿಸ್ಕೊಂಡ್ರೆ ಸಾಕಾಗಿ ನಾವು ಇದೀವಿ. ನಾವ್ಯಾರು ತೆಗೆದು ನಾವ್ಯಾರು ಹಾಕೋರು. ಕಷ್ಟ ಆಗಿದೆಯಾ ರಾಜಕೀಯದ ಹೇಳಲಿಕ್ಕೆ ಆಗಲ್ಲ. ಇದು ನಿತ್ಯ ನೀರಲ್ಲ, ಆಗದೆ ಮುಂದೆ ಹರಿತಾನೆ ಇರ್ತದೆ. ಇದು ಹಂಗೆ ಹೋಗಿ ವಿಜಯವಾಡ ಮುಂದೆ ಯಾವ್ದಾದ್ರು ಬಿ ಸಮುದ್ರ ಕೂಡ್ತೈತಿ ಕೃಷ್ಣ ನೀರು. ಏನ್ ನಡೀತಾ ಇದೆ ಸರ್? ಮತ್ತೆ ಸರ್ಕಾರ ನಡೀತಾ ಇದೆ. ಸರ್ಕಾರದಲ್ಲಿ ಇವೆಲ್ಲ ಅಪ್ಸ್ ಆ್ಯಂಡ್ ಡೌನ್ ಡೈಲಿ ನಡೀತಾನೆ ಇರ್ತದೆ. ನಮ್ಮ ಸರ್ಕಾರದಾಗ ನಡೀತೈತೆ. ಹಿಂದೆ BJP ಇದ್ದಾಗ 3 ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ. ಹಲವಾರು ಬಾರಿ ಮಂತ್ರಿಮಂಡಲ ಚೇಂಜ್ ಆಗಿದೆ. ನಮ್ದಂಥದ್ದು ಇನ್ನೂ ಮಟ್ಟ 2 ವರ್ಷದಲ್ಲಿ ಯಾವುದೇ ಆಗಿಲ್ಲ, ಗಟ್ಟಿಯಾಗಿದೆ. ಒಂದು ಕೂಡ ಮುಂದುವರಿತಾ ಇದೆ. ಮುಂದೆ ಏನು ಚೇಂಜ್ ಆಗುತ್ತೆ ಅನ್ನೋ ಹಾಗಾದ್ರೆ ರಾಜಕೀಯ ಆಗಲೇಬೇಕಲ್ಲ. ಏನು ಶಾಶ್ವತ ಆಗಿರ್ತಾರ? CM ಬಗ್ಗೆ ಬದಲಾವಣೆ, ಮಂತ್ರಿಮಂಡಲ ಭವಿಷ್ಯತ್ನಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಡಿಮಾಂಡ್ ಇದೆ, ನಮಗೂ ಕೊಡಿ ಅಂತ ಭಾಳ ಮಂದಿ ಸೀನಿಯರ್ ಇದ್ದಾರೆ. ನಾವು 5 ಸಲ ಆರಿಸಿ ಬಂದಿದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ. ಭವಿಷ್ಯತ್ನಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಮತ್ತು ಎಲ್ಲರಿಗೂ ಅವಕಾಶ, ಇನ್ನೂ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗ್ತದೆ. ಈಗಿರುವಂಥ 10 ಜನ ಸಚಿವರು ಬದಲಾವಣೆ ಆಗ್ತಾರೆ ಸರ್? ಅದು ಗೊತ್ತಿಲ್ಲ. ಅದು ನಾವು ಹೇಳಿ ಭವಿಷ್ಯತ್ನಲ್ಲಿ ಲೀಡರ್ಶಿಪ್ ಬೆಳೆಸಲಿಕ್ಕೆ BJP ಅವ್ರು ಮಾಡ್ತಾರೆ ಈ ಸ್ಟ್ರಾಟಜಿ. ಫಸ್ಟ್ ಟೈಮ್ ಬಂದವರಿಗೆ ಮುಖ್ಯಮಂತ್ರಿ ಮಾಡಿದ್ರು, ನಿಮ್ಮ ರಾಯಚೂರು ಅಂತಂದು MLC ಮಾಡಿದರು. ಸೊ ಆ ಥರ ನಮ್ಮಲ್ಲಿ ಆಗಬೇಕು. ಆ ಮಾದರಿಯಲ್ಲಿ ನಮ್ಮಲ್ಲಿ ಆಗಬೇಕು. ರಾಯಚೂರು ಶಾಸಕರು ಏನಾದರೂ ಒತ್ತಾಯ ಮಾಡಿದ್ದಾರೆ ಸರ್ ನಿಮಗೆ ಸಚಿವ ಸ್ಥಾನ ಕೊಡಿಸಿ ಅಂತೇಳಿ? ರಾಯಚೂರ್ದಾಗ ಯಾರು ನಮ್ಮ ಶಾಸಕರು? ಜಿಲ್ಲೆ ಶಾಸಕರು ಸರ್? ಇಲ್ಲ, ನಮ್ಮಲ್ಲಿ ಅದ್ರ ಬಗ್ಗೆ ಯಾವಾಗ ಚರ್ಚೆ ಆಗಿಲ್ಲ. MLCಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಚರ್ಚೆ ನಡೆದಿದೆ. MLCಗಳಿಗೆ ಸರ್ ಮಿನಿಸ್ಟರ್ ಮಾಡ್ಲಿಕ್ಕೆ ಚಿಂತನೆ ನಡೆದಿದೆ. ಅದೇ ಅದೆಲ್ಲ ಪಾರ್ಟಿ ವಿಚಾರ ಅದ. ನಾವು ಅದನ್ನ ಹೇಳಲಿಕ್ಕೆ ಆಗೋಲ್ಲ. ನಾವು ಸಮರ್ಥರಿಲ್ಲ. ಪಕ್ಷದ ಒಬ್ಬರು ಹಿರಿಯ ಇರ್ಬೋದು ಎಲ್ಲನೂ ನಾವು ಹೇಳಲಿಕ್ಕೆ ಆಗೋಲ್ಲ. ನಾವು ಡೆವಲಪ್ಮೆಂಟು ಆಗೋದು ಮಾತ್ರ ಹೇಳಲಿಕ್ಕೆ ಆಗಿದೆ. ಅದು ವರಿಷ್ಠ ಮಟ್ಟದಲ್ಲಿರುವಂಥ ವಿಚಾರ. ಎಲ್ಲ ಕೂಡ ಎಲ್ಲನೂ ನಾವು ಉತ್ತರ ಕೊಡಲಿಕ್ಕೆ ಕಷ್ಟ. ಸರ್, ಮೊನ್ನೆ ದೆಹಲಿಗೆ ಹೋದಾಗ ಏನು ಚರ್ಚೆ ಆಯಿತು ಸರ್ ಮೀಟಿಂಗ್? ನಾವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಚರ್ಚೆಗೆ ಹೋಗಿದ್ದೇವೆ. ಗಡ್ಕರಿ ಅವ್ರಿಗೆ ಭೇಟಿಯಾಗಿದ್ದೀವಿ. ನಾವು ನಮ್ಮ PWD ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದು ಹೊರತಾಗಿ ನಾವು ಪಾರ್ಟಿಗೆ ಮೀಟಿಂಗ್ನಲ್ಲಿ ನಾವ್ಯಾರು ಭಾಗಿಯಾಗಿರಲಿಲ್ಲ. ಸರ್, ಶಾಸಕ ಶಿವಗಂಗಾ